ನಮಸ್ಕಾರ ಸ್ನೇಹಿತರೆ, ಇಂದಿನ ಈ ವಿಡಿಯೋದಲ್ಲಿ ನಾವು 2026ರಲ್ಲಿ ಟಾಪ್ 5 ರೀಚಾರ್ಜ್ ಕಮಿಷನ್ ಆ್ಯಪ್ಸ್ ಯಾವ್ದ್ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ. ಹಾಗೆ ಎಲ್ಲಿ ನಿಮ್ಮ ಮೊಬೈಲ್ ರೀಚಾರ್ಜ್, DTH ರೀಚಾರ್ಜ್, ಬಿಲ್ ಪೇಮೆಂಟ್ ಇವುಗಳನ್ನು ಮಾಡೋದ್ರ ಮೂಲಕ ಕಮಿಷನನ್ನು ಸಂಪಾದಿಸ್ಬೋದು. ಹಾಗೆ ನಿಮ್ಮ ಮನೆ ಬಾಗಿಲು ಅಥವಾ ರಿಟೇಲ್ ಬಿಸ್ನೆಸ್ಗೆ ಸಹಾಯಕವಾಗುವಂತಹ ಆ್ಯಪ್ಸ್ಗಳ ಬಗ್ಗೆ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಕಮಿಷನ್ ಆ್ಯಪ್ಸ್ ಅಂದರೆ ಏನು ಅಂತ ಹೇಳಿ ನಾವು ತಿಳ್ಕೊಳ್ಳೋಣ. ರೀಚಾರ್ಜ್ ಕಮಿಷನ್ ಆ್ಯಪ್ಸ್ ಅನ್ನೋದು ಮೊಬೈಲ್ ಅಥವಾ DTH ಅಥವಾ ಯುಟಿಲಿಟಿ ಬಿಲ್ಸ್ಗಳನ್ನು ಪೇ ಮಾಡಿದರೆ ನಮಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಮೇಲೆ ಇನ್ಸ್ಟೆಂಟಾಗಿ ಕಮಿಷನ್ ಅಥವಾ ಕ್ಯಾಶ್ ಬ್ಯಾಕನ್ನು ನೀಡುವಂತಹ ಆ್ಯಪ್ಸ್ಗಳಾಗಿವೆ. ಹಾಗೆ ರಿಟೇಲರ್ಸ್ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಫ್ರೀಲ್ಯಾನ್ಸರ್ಸ್ ಆಗಿರ್ಬೋದು ಅಥವಾ ಹೋಮ್ ಬೇಸ್ಡ್ ಅರ್ನಿಂಗ್ಸ್ ಮಾಡಲಿಕ್ಕೆ ಇದು ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾಪ್ 5 ಆ್ಯಪ್ಸ್ ಯಾವ್ದ್ಯಾವುದು ಅಂತ ಹೇಳಿ ತಿಳ್ಕೊಳ್ಳೋಣ. ಅದರಲ್ಲಿ ಫಸ್ಟ್ನೇದಾಗಿ Pay1 ರೀಚಾರ್ಜ್ ಆ್ಯಪು. ಈ Pay1 ರೀಚಾರ್ಜ್ ಆ್ಯಪ್ನಲ್ಲಿ ನಾವು ಮೊಬೈಲ್ ಅಥವಾ DTH, ಎಲೆಕ್ಟ್ರಿಸಿಟಿ, ವಾಟರ್ ಬಿಲ್ಸು ಇವುಗಳನ್ನು ನಾವು ಪೇ ಮಾಡೋದ್ರ ಮೂಲಕ ಕಮಿಷನನ್ನು ಪಡ್ಕೊಳ್ತಾ ಹೋಗ್ಬೋದು. ಹಾಗೆ ಇದರಲ್ಲಿ ಇನ್ಸ್ಟೆಂಟಾಗಿ ಸೆಟಲ್ಮೆಂಟ್ ಅನ್ನೋದು ಸಿಗುತ್ತೆ. ಸಿಂಪಲ್ಲಾಗಿ ಡ್ಯಾಶ್ ಬೋರ್ಡ್ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಹಾಗೆ ಇದೊಂದು ಬಿಗಿನರ್ ಫ್ರೆಂಡ್ಲಿ ಕೂಡ ಆಗಿರುತ್ತೆ. ನಾವು ನೆಕ್ಸ್ಟ್ ಆ್ಯಪ್ ನಾವು ನೋಡೋದಾದರೆ ಪೇ ನಿಯರ್ ಬೈ. ಈ ಆ್ಯಪ್ನಲ್ಲಿ ರಿಟೇಲರ್ಸ್ ಅಥವಾ ಏಜೆಂಟ್ಸ್ಗೆ ಇದು ಪರ್ಫೆಕ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ರೀಚಾರ್ಜ್ ಪ್ಲಸ್ ಏಪ್ಸ್ ಪ್ಲಸ್ ಮೈಕ್ರೋ ಸರ್ವಿಸಸ್ಸು ಕೂಡ ಇದರಲ್ಲಿ ಸಿಗುತ್ತೆ. ಹೈ ಕಮಿಷನ್ ರೇಟ್ ಕೂಡ ಇದರಲ್ಲಿ ನಮಗೆ ಸಿಗುತ್ತೆ. ಹಾಗೆ ವೈಡ್ ಸರ್ವಿಸಸ್ ನೆಟ್ವರ್ಕ್ ಕೂಡ ಇದರಲ್ಲಿ ಇದೆ. ನಾವು ನೆಕ್ಸ್ಟು ಆ್ಯಪ್ ನೋಡೋದಾದರೆ ಈಸಿ ರೀಚಾರ್ಜ್ ಅಥವಾ ಈಸಿ ರೀಚಾರ್ಜ್ ಪ್ರೋ. ಈ ಆ್ಯಪ್ನಲ್ಲಿ ನಮಗೆ ಹೈ ಕಮಿಷನ್ ರೇಟ್ ಕೂಡ ನಮಗೆ ಸಿಗ್ತಾ ಇದೆ. ಹಾಗೆ ಫಾಸ್ಟಾಗಿ ಪೇಔಟ್ ಕೂಡ ನಮಗೆ ಪಡ್ಕೋಬೋದು. ಅದೇ ರೀತಿ ಇದು ಯಾರಿಗೆಲ್ಲ ಸೂಟೇಬಲ್ ಆಗುತ್ತೆ ಅಂತೇಳಿ ನಾವು ನೋಡೋದಾದರೆ ಫ್ರೀಲ್ಯಾನ್ಸರ್ಸ್ ಆಗಿರ್ಬೋದು ಅಥವಾ ಸ್ಮಾಲ್ ಅರ್ನಿಂಗ್ಸನ್ನು ಎಕ್ಸೆಪ್ಟ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಕೂಡ ಇದು ಒಂದು ಒಳ್ಳೆಯ ಆ್ಯಪ್ ಆಗಿದೆ ಅಂತಲೇ ಹೇಳ್ಬೋದು. ಹಾಗೆ ನೆಕ್ಸ್ಟು ಆ್ಯಪ್ ನಾವು ನೋಡೋದಾದರೆ ರೀಚಾರ್ಜ್ ಒನ್. ಈ ರೀಚಾರ್ಜ್ ಒನ್ ಆ್ಯಪ್ನಲ್ಲಿ ಮೊಬೈಲ್ ಮತ್ತು DTH ರೀಚಾರ್ಜ್ ಮಾಡೋದ್ರ ಮೂಲಕ ನೀವು ಕಮಿಷನನ್ನು ಪಡ್ಕೊಬೋದಾಗಿರುತ್ತೆ. ಹಾಗೆ ಬಿಲ್ ಪೇಮೆಂಟ್ಸ್ ಮಾಡೋದ್ರ ಮೂಲಕ ಕೂಡ ನೀವು ಇನ್ಕಮನ್ನು ಪಡ್ಕೋಬೋದಾಗಿರುತ್ತೆ. ಲಾಸ್ಟ್ ಕೊನೆಯ ಆ್ಯಪ್ ನಾವು ನೋಡೋದಾದರೆ ಪೇವರ್ಡ್ ಅಥವಾ Paysa24 ಅಥವಾ ಮಲ್ಟಿ ಸರ್ವಿಸಸ್ ಪ್ಲಾಟ್ಫಾರ್ಮ್ಸ್. ಇವುಗಳೇನಿದಾವಲ್ಲ ಇವುಗಳಲ್ಲಿ ನೀವು ರೀಚಾರ್ಜ್ ಮಾಡೋದ್ರಿಂದ ಅಥವಾ DTH ಏಪ್ಸ್ ಮನಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಕೂಡ ನೀವು ಕಮಿಷನನ್ನು ಪಡ್ಕೋಬೋದಾಗಿರುತ್ತೆ. ಹಾಗೆ ಇದು ಯಾರಿಗೆಲ್ಲ ಸೂಟೇಬಲ್ ಆಗಿರುತ್ತೆ ಅಂಥೇಳಿ ನಾವು ನೋಡೋದಾದರೆ ರಿಟೇಲರ್ಸ್ ಆಗಿರ್ತಾರಲ್ವ ಅಥವಾ ಬಿಸ್ನೆಸ್ ಮಾಡೋರು ಇರ್ತಾರಲ್ವ ಅವರಿಗೆ ಇದು ಸೂಟೇಬಲ್ ಆಗಿರುತ್ತೆ. ಹಾಗೆ ಇದರಲ್ಲಿ ನಿಮಗೆ ಲೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಮತ್ತು ಹೈ ಅರ್ನಿಂಗ್ ಕೂಡ ಇದರಲ್ಲಿ ಮಾಡ್ಕೋಬೋದಾಗಿರುತ್ತೆ. ಈ ಕಮಿಷನ್ ಅರ್ನಿಂಗ್ ಮೆಥಡ್ ಏನಿದೆಯಲ್ಲ ಇದು ಪ್ರತಿಯೊಂದು ರೀಚಾರ್ಜ್ ಮಾಡಿದರೆ ಅದಕ್ಕೆ ಕಮಿಷನ್ ಅನ್ನೋದು ಸಿಗ್ತಾ ಹೋಗುತ್ತೆ. ಹಾಗೆ DTH ರೀಚಾರ್ಜ್ ಮಾಡಿದರೂ ಕೂಡ ಕಮಿಷನ್ ಸಿಗುತ್ತೆ. ಹಾಗೆ ಯುಟಿಲಿಟಿ ಬಿಲ್ ಪೇಮೆಂಟ್ಸ್ ಕಮಿಷನ್ ಅದು ಕೂಡ ಸಿಗುತ್ತೆ. ಏಪ್ಸ್ ಅಥವಾ ಮನಿ ಟ್ರಾನ್ಸ್ಫರ್ ಮಾಡಿದರೆ ನಿಮಗೆ ಎಕ್ಸ್ಟ್ರಾ ಅರ್ನಿಂಗ್ ಕೊಡ್ತಾರೆ ಕೆಲವೊಂದು ಆ್ಯಪ್ಗಳಲ್ಲಿ. ಹಾಗೆ ನಾವು ಎಕ್ಸಾಂಪಲ್ಸ್ ನಾವು ನೋಡೋದಾದರೆ ಈಗ ಮೊಬೈಲ್ ರೀಚಾರ್ಜ್ ಒಂದು 200 ರೂಪಾಯಿ ಮಾಡಿದರೆ ನಮಗೆ ಒಂದು 5 ರೂಪಾಯಿ ಕಮಿಷನ್ ಅನ್ನೋದು ಸಿಗುತ್ತೆ. ಹಾಗೆ ಒಂದು 10 ಟ್ರಾನ್ಸಾಕ್ಷನ್ ಡೈಲಿ ಮಾಡಿದ್ರೆ ಒಂದು 50 ರೂಪಾಯಿ ದಿನಕ್ಕೆ ಸಿಗ್ಬೋದು. ನಾವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳುವಾಗ ಮುಂಚೆ ವೆರಿಫೈಡ್ ಆ್ಯಪನ್ನು ನಾವು ಗೂಗಲ್ ಪ್ಲೇಯಿಂದ ಅಥವಾ ಅಫಿಷಿಯಲ್ ವೆಬ್ಸೈಟಿಂದ ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಹಾಗೆ ಕಮಿಷನ್ ರೇಟ್ ಕೂಡ ಚೆಕ್ ಮಾಡ್ಕೋಬೇಕು ಮತ್ತು ಪೇಔಟ್ ಪ್ರೋಸೆಸ್ ಏನಿದೆ ಅಂಥೇಳಿ ತಿಳ್ಕೋಬೇಕಾಗತ್ತೆ. ಹಾಗೆ ನೀವು ಯೂಸರ್ಸ್ ಏನಿರ್ತಾರಲ್ಲ ಅವರೆಲ್ಲರೂ ವೆರಿಫೈ KYCಯನ್ನು ವೆರಿಫೈ ಮಾಡ್ಕೋಬೇಕಾಗತ್ತೆ. ಹಾಗೆ ಅನ್ಅಫಿಷಿಯಲ್ ಆ್ಯಪ್ಸ್ ಏನೆಲ್ಲ ಇರುತ್ತಲ್ಲ ಅದನ್ನ ಅವಾಯ್ಡ್ ಮಾಡಬೇಕು. ಹಾಗೆ ಫೇಕ್ ಪ್ರಾಮಿಸಸ್ ಏನೆಲ್ಲ ಕೊಟ್ಟಿರ್ತಾರಲ್ಲ ಅದನ್ನ ಕೂಡ ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗೆ
ಗ್ಯಾರಂಟಿಡ್ ಮನಿ ಅಂತೇನು ಮೆಸೇಜನ್ನೆಲ್ಲ ಬರುತ್ತಲ್ಲ ಅದನ್ನೆಲ್ಲ ನಂಬಕ್ಕೆ ಹೋಗಬಾರ್ದು. ಹಾಗೆ ಆ್ಯಪ್ಸ್ ಇನ್ಸ್ಟಾಲ್ ಮಾಡಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಥವಾ ಶೇರ್ ಮಾಡುವಂತಹ ಮುಂಚೆ ವೆರಿಫೈ ಮಾಡ್ಕೋಬೇಕಾಗಿರುತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. 2026ರಲ್ಲಿ ಟಾಪ್ 5 ರೀಚಾರ್ಜ್ ಕಮಿಷನ್ ಆ್ಯಪ್ಸ್ ಯಾವುದೆಲ್ಲ ನಾವು ನೋಡಿದ್ವಿ. ಪೇ1, ನಿಯರ್ ಬೇ, ಹಾಗೆ ಈಸಿ ರೀಚಾರ್ಜ್, ರೀಚಾರ್ಜ್ ಒನ್, ಪೇವರ್ಡ್, ಪೇಸ24 ಇದಿಷ್ಟು 5 ಆ್ಯಪ್ಸ್ ಆಗಿತ್ತು. ಈ ಮೊಬೈಲ್ DTH ಬಿಲ್ಸ್ ಪೇ ಕಮಿಷನ್ ಮೂಲಕ ನಾವು ಅರ್ನಿಂಗ್ ಮಾಡ್ಬೋದಾಗಿರುತ್ತೆ. ಹಾಗೆ ಸೇಫ್ ಆ್ಯಪ್ಸ್ ಓನ್ಲಿ ಯೂಸ್ ಮಾಡಬೇಕಾಗತ್ತೆ. ಹಾಗೆ KYC ಮತ್ತು ವೆರಿಫಿಕೇಷನ್ ಕೂಡ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಇಂತಹ ಉಪಯುಕ್ತವಾದಂತಹ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.